ಕರ್ನಾಟಕದಲ್ಲಿ ಕೂಡ ಸುಮಾರು ಡಿಸ್ಕಷನ್ಸ್ ಆಗಿದೆ. ಮಾನ್ಯ ಆರೋಗ್ಯ ಮಂತ್ರಿ ಅವ್ರ ಜೊತೆ ಮೊದಲು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಬಜೆಟ್ನಲ್ಲೂ ಇದ್ರದ್ದು ಪ್ರಸ್ತಾಪ ಆಗಿತ್ತು, ಏರ್ ಆಂಬ್ಯುಲೆನ್ಸ್ಗೆ ಒಂದು ಸಪೋರ್ಟ್ ಕೊಡಬೇಕು ಅಂತ. ಇದು ಪೇಷಂಟ್ಗಳಿಗೆ ಅಷ್ಟೇ ಅಲ್ಲದೆ ಆರ್ಗನ್ ಏರ್ ಲಿಫ್ಟ್ ಕೂಡ ತುಂಬಾ ಸಹಾಯ ಆಗುತ್ತೆ. ಈಗ ಒಬ್ಬರಿಗೆ ಕಿಡ್ನಿ ಫೇಲ್ ಆಯಿತು, ಲಿವರ್ ಫೇಲ್ ಆಯಿತು, ಹಾರ್ಟ್ ಫೇಲ್ ಆಯಿತು, ಲಂಗ್ಸ್ ಫೇಲ್ ಆಯಿತು, ಅವರು ಈ ಆರ್ಗನ್ ಲಿಸ್ಟ್ಗೆ ರಿಜಿಸ್ಟರ್ ಆಗ್ತಾರೆ. ರಿಜಿಸ್ಟರ್ ಆಗಿ ರೆಸಿಪಿಯೆಂಟ್ ಅಂತ ಕರಿತೀವಿ. ರಿಜಿಸ್ಟರ್ ಆಗಿರೋರಲ್ಲಿ 90% ಜನ ಆರ್ಗನ್ ಸಿಕ್ಕಕ್ ಮೊದಲೇ ಪ್ರಾಣ ಬಿಡ್ತಾರೆ. ಸೊ ದಟ್ ಇಸ್ 90% ಪೀಪಲ್ ಡೈ ಆನ್ ವೇಟಿಂಗ್ ಲಿಸ್ಟ್. ಸುಮಾರು CRPF ನ ಏರ್ ಲಿಫ್ಟ್ ಮಾಡಿದ್ವಿ. ಸೊ ಇದು ಒಂದು ರೋಲ್ ಅಲ್ಲ, ಇದಕ್ಕೆ ಮಲ್ಟಿಪಲ್ ರೋಲ್ಸ್ ಇದೆ. ನಮ್ದು ದೊಡ್ಡ ರ್ಯಾಲಿಗಳಾಗ್ತವೆ, ಆಮೇಲೆ ಈ ಕುಂಭಮೇಳ ಅಲ್ಲೂ ಸ್ಟ್ಯಾಂಡ್ ಬೈ ಇತ್ತು ಏರ್ ಆಂಬ್ಯುಲೆನ್ಸ್. ಪ್ಲಸ್ ಈಗ ನಮ್ದು ಯಾವುದೇ ಒಂದು ಅಯೋಧ್ಯ ಟೆಂಪಲ್ ಓಪನಿಂಗ್, ಈ ತರ ಸುಮಾರು ಎಲ್ಲಿ ದೊಡ್ಡ ದೊಡ್ಡ ಮಾಸ್ ಗ್ಯಾದರಿಂಗ್ಸ್ ಆಗುತ್ತೆ, ಅಲ್ಲಿ ಒಂದು ಸಣ್ಣದು ನಮ್ದು ಇಲ್ಲಿ ನೋಡಿ RCBದು ಇಲ್ಲಿ ಇದಾದಾಗ ಸ್ಟ್ಯಾಂಪಿಡಲ್ಲಿ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಅದು ಸಿಟಿ ಸೆಂಟ್ರಲ್ ಆಗಿದ್ದಕ್ಕೆ ಹಾಸ್ಪಿಟ್ಲ್ಗಳು ಹತ್ರ ಆಯ್ತು. ಈಗ ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿ ಆಗಿದ್ರೆ ಆ ಜನ ಹೆಂಗೆ ನೀವು ಕರ್ಕೊಂಡ್ಬರ್ತೀರಾ? ಈ ಒಂದಕ್ಕೆ ಸೀಮಿತ ಅಲ್ಲ, ಸುಮಾರು ಎಮರ್ಜೆನ್ಸಿಗಳಲ್ಲಿ ಕೆಲಸ ಮಾಡ್ಬೋದು. ಪ್ಲಸ್ ಮೆಡಿಕಲ್ ಟೀಮ್ಗಳನ್ನ ಕರ್ಕೊಂಡು ಹೋಗ್ಬೋದು. ಈಗ ಪೇಷಂಟ್ ಟ್ರಾನ್ಸ್ಫರ್ ಮಾಡಕ್ ಮೊದಲು ಅಲ್ಲಿ ಒಂದು 5 ಜನ ಡಾಕ್ಟರ್ನ ಕಳಿಸಿ ಅಲ್ಲೇನೆ ಸೆಟಪ್ ಮಾಡಿ ಪ್ರಥಮ ಚಿಕಿತ್ಸೆ ಏನಿದೆ ಅಂದ್ರೆ ಪ್ರೈಮರಿ ಫಸ್ಟ್ ಏಡ್ ಮಾಡ್ಬೋದು. ಈ ತರ ಸುಮಾರು ಕೆಲಸಗಳು ಒಂದು ಏರ್ ಆಂಬ್ಯುಲೆನ್ಸ್ ಅಲ್ಲಿ ಆಗುತ್ತೆ. ಇದನ್ನ ಕರ್ನಾಟಕ ಸರ್ಕಾರ ಫ್ರೀ ಮಾಡ್ತಾರೆ ಅಂತ ನಂಗೆ ತುಂಬಾ ನಂಬಿಕೆ ಇದೆ. ಡಿಸ್ಕಷನ್ಸ್ ನಡೀತಾ ಇದೆ ನೋಡಿ.